ನಮ್ಮ ಜೊತೆ ಮಾತನಾಡೋದಕ್ಕೆ ಜನಾರ್ದನ್ ರೆಡ್ಡಿ ಅವರು ಜಾಯ್ನ್ ಆಗ್ತಾರೆ. ಜನಾರ್ದನ್ ರೆಡ್ಡಿ ಅವರೇ, ನೀವು ನಿನ್ನೆ ಒಂದು ತುಂಬ ಇಂಪಾರ್ಟೆಂಟ್ ಅಂತ ಹೇಳಿಕೆಯನ್ನು ಕೊಟ್ರಿ. ಧರ್ಮಸ್ಥಳ ಪ್ರಕರಣದ ಹಿಂದೆ ಶಶಿಕಾಂತ್ ಸೆಂಥಿಲ್ ಇದ್ದಾರೆ, ಸಂಸದರಾಗಿರುವಂಥ ಸೆಂಥಿಲ್ ಇದ್ದಾರೆ ಅಂತ. ಬಟ್ ಅವರು TV9 ಜೊತೆಗೆ ಮಾತನಾಡ್ತಾ ಇದ್ರು, ಇದೆಲ್ಲವೂ ಕೂಡ ಊಹಾಪೋಹ ಆಗಿರುವಂಥದ್ದು. ನಾನು ಜನಾರ್ದನ್ ರೆಡ್ಡಿ ಅವ್ರನ್ನ ನೋಡಲೇ ಇಲ್ಲ, ಅವ್ರು ಯಾಕೆ ಆರೋಪ ಮಾಡ್ತಾರೋ ಗೊತ್ತಿಲ್ಲ, ಏನು ಆಧಾರ ಇದೆ ಅಂತ ಕೇಳಿದ್ರು. ಇದೇ ಪ್ರಶ್ನೆ ಎಲ್ಲರೂ ಕೇಳ್ತೀರಾ ಸರ್, ಏನು ಆಧಾರ ಇದೆ ಸರ್? ನೋಡಿ, ಒಂದು ವಿಷಯ, ನಾನು ಅವರನ್ನು ನೋಡಿಲ್ಲ ಯಾವತ್ತೂ ಕೂಡ. ನಾನು ವೈಯಕ್ತಿಕವಾಗಿ ಈ ವಿಚಾರದಲ್ಲಿ, ನಾನು ರಾಜಕೀಯ ಕ್ಷೇತ್ರದಲ್ಲಿ ಸಾರ್ವಜನಿಕ ಬದುಕಲ್ಲಿ ಇರುವಂಥ ಒಬ್ಬ ವ್ಯಕ್ತಿ. ಇಡೀ ತಮಿಳುನಾಡಲ್ಲಿ ಸಾಕಷ್ಟು ಕಾರ್ಯಕ್ರಮಗಳಲ್ಲಿ ನಾನು ಭಾಗಿಯಾಗಿರುವಂಥದ್ದು ಮತ್ತು ನನಗೆಲ್ಲ ದೊಡ್ಡ ಸರ್ಕಲ್ ಕೂಡ ಇರುವಂಥದ್ದು. ಶಶಿಕಾಂತ್ ಸೆಂಥಿಲ್ ಅನ್ನುವಂಥ ಹೆಸರನ್ನು ಪರ್ಟಿಕ್ಯುಲರಾಗಿ ನಾನು ಹೇಳಬೇಕು ಅಂತಂದರೆ, ಯಾವುದೇ ಆಧಾರಗಳಿಲ್ದಂಗೆ, ಯಾವುದೇ ರಿಲೇಬಲ್ ಸೋರ್ಸಸ್ ಇನ್ಫಾರ್ಮೇಷನ್ ಇಲ್ದಂಗೆ ಹೇಳುವಂಥ ವ್ಯಕ್ತಿ ನಾನಲ್ಲ. 100ಕ್ಕೆ 100 ಈ ನಮ್ಮ ಧರ್ಮಸ್ಥಳ ಒಂದು ವಿಚಾರದಲ್ಲಿ. ಯಾಕೆಂದರೆ ಒಬ್ಬ ಶಶಿಕಾಂತ್ ಸೆಂಥಿಲ್ ಅಂತಂದರೆ ಅವರು CAಯನ್ನು ವಿರೋಧ ಮಾಡಿರುವಂಥವ್ರು, NRCನ ವಿರೋಧ ಮಾಡಿರುವಂಥ ವ್ಯಕ್ತಿ, ಆರ್ಟಿಕಲ್ 370ನ ವಿರೋಧ ಮಾಡಿರುವಂಥ ವ್ಯಕ್ತಿ, SDPI ಸಭೆಗಳಲ್ಲಿ ಹೋಗಿ ಭಾಗಿಯಾಗಿ ಹಿಂದೂ ಸಮಾಜವನ್ನು, ಹಿಂದೂ ಸಮಾಜದಿಂದನೇ ಈ ದೇಶ ಒಂದು ವಿನಾಶದ ಹಂಚಿಗೆ ಹೋಗುತ್ತೆ ಅಂಥೇಳಿ ಸಾರ್ವಜನಿಕ ಒಂದು ಸಭೆಗಳಲ್ಲಿ ಅವ್ರು ಮಾತಾಡಿರುವಂಥ ವಿಡಿಯೋಗಳು ಕೂಡ ನಮ್ಮ ಕಣ್ಮುಂದೆನೇ ಇರುವಂಥದ್ದು. ಮತ್ತು ಧರ್ಮಸ್ಥಳ ಪ್ರಕರಣದಲ್ಲಿ ಹೇಗೆ ಇನ್ವಾಲ್ವ್ ಆಗಿದ್ದಾರೆ ಸರ್? ಯಾಕೆಂದರೆ ನೀವು ಹೇಳುವಂಥ ಸಂದರ್ಭದಲ್ಲಿ ಅಫ್ಕೋರ್ಸ್ ನೀವು ಹೇಳ್ತಾ ಇದ್ದೀರಾ ತುಂಬ ರಿಲೇಬಲ್ ಆಗಿರುವಂಥ ಸೋರ್ಸಿಂದ ನಾನು ಹೇಳ್ತಿದ್ದೀನಿ ಅಂತ. ಹೇಗೆ ಇನ್ವಾಲ್ವ್ ಆಗಿದ್ದಾರೆ ಸರ್? ಅಂದರೆ ನಿಮಗೆ ಒಂದು ಮಾಹಿತಿ ಇರಬೇಕು, ಇದರಲ್ಲಿ ಏನಾದರೂ ಕೂಡ ಒಂದು ಸರ್ಕಮ್ಸ್ಟಾನ್ಷಿಯಲ್ ಆಗಿ ಕೂಡ ಒಂದು ಎವಿಡೆನ್ಸ್ ಥರ, ಅಂದರೆ ಸಾಕ್ಷ್ಯಾಧಾರಗಳು ಸಾಂದರ್ಭಿಕವಾಗಿ ಹೇಗಿದೆ ಅಂತ. ಇವತ್ತು ಒಬ್ಬ ಮುಸುಕುದಾರಿ, ಒಂದು ಸುಜಾತ ಭಟ್, ಅಂದರೆ ಈ ಯೂಟ್ಯೂಬರ್ಸ್ ಏನೆಲ್ಲ ಸೇರಿ ಇವತ್ತು ನಮ್ಮ ಹಿಂದೂ ಧರ್ಮದ ಬಗ್ಗೆ ಮತ್ತು ಧರ್ಮಸ್ಥಳದ ಬಗ್ಗೆ ಕಳಂಕ ಬರೋ ರೀತಿಯಲ್ಲಿ ವಿಡಿಯೋಗಳನ್ನ ಸೋಷಿಯಲ್ ಮೀಡಿಯಾ ಮೂಲಕ ರಿಲೀಸ್ ಮಾಡಿದರು. ಆ ಸುಳ್ಳನ್ನು ಸತ್ಯ ಮಾಡೋದಕ್ಕೆ ಅವರಿಗೆ ತಲೆ ಕೆಟ್ಟೋಗ್ಬಿಡ್ತು. ಅದಕ್ಕೆ ಒಬ್ಬ ಮುಸುಕುದಾರಿನ ಒಂದು ಬುರುಡೆಯನ್ನು ತೊಗೊಂಡು ಬಂದರು. ಒಬ್ಬ ಸುಜಾತ ಭಟ್ ಅನ್ನೋಂಥ ಒಬ್ಬ ಹೆಣ್ಮಗಳನ್ನ ಕರ್ಕೊಂಡು ಬಂದು ಅನನ್ಯ ಭಟ್ ಅನ್ನೋಂಥ ಒಂದು ಕ್ಯಾರೆಕ್ಟರ್ನ ಕ್ರಿಯೇಟ್ ಮಾಡಿದರು. ಈ ಪ್ರಯತ್ನಗಳೆಲ್ಲದಕ್ಕೂ ಕೂಡ ಈ ಸ್ಟೋರಿ, ಸ್ಕ್ರೀನ್ ಪ್ಲೇ, ಡೈರೆಕ್ಷನ್ನು ಇದೆಲ್ಲದನ್ನು ಕೂಡ ಮಾಡಿರುವಂಥದ್ದು ಶಶಿಕಾಂತ್ ಸೆಂಥಿಲ್ ಅನ್ನೋದರಲ್ಲಿ ಎರಡನೇ ಮಾತೇ ಇಲ್ಲ.